ಎಸ್ ಟಿ ಸೋಮಶೇಖರ್ ಅವರ ಫೋಟೋವನ್ನ ಈಗ ಹರಿದು ಹಾಕೋದಕ್ಕೆ ಈಗ ಮುಂದಾಗ್ತಿರುವಂತ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ನೋಡಿ ಗಮನಿಸ್ತಾ ಇದೀವಿ. ಇದು ನೋಡಿ, ಒಂದು ಕಡೆ ಯಡಿಯೂರಪ್ಪ ಅವರ ಫೋಟೋ ಇದೆ, ಸದಾನಂದ ಗೌಡರ ಫೋಟೋ ಇದೆ, ಎಸ್ ಟಿ ಸೋಮಶೇಖರ್ ಅವರ ಫೋಟೋ ಇದೆ. ಈ ಒಂದು ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಅಂತ್ಯೋದಯ ಕಚೇರಿ ಭವನ ಏನಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನೋಡಿ, ಅಲ್ಲಿ ಫೋಟೋಗೆ ಮಸಿಯನ್ನ ಬಳಿಯುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕಚೇರಿಯ ಮುಂಭಾಗದಲ್ಲಿ ಈಗ ಫೋಟೋವನ್ನು ಹಾಕಲಾಗಿದೆ. ನೋಡಿ, ಇದು ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿಯ ಕಚೇರಿ, ಅಂತ್ಯೋದಯ ಭವನ, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ನೋಡಿ, ಮಾಜಿ ಸಿಎಂ ಯಡಿಯೂರಪ್ಪ ಅವರ ಫೋಟೋವನ್ನು ಹಾಕಿದ್ದಾರೆ, ಸಂಸದರಾಗಿರುವಂತ ಸದಾನಂದ ಗೌಡರ ಒಂದು ಫೋಟೋವನ್ನು ಹಾಕಿದ್ದಾರೆ, ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಫೋಟೋವನ್ನು ಹಾಕಿರುವಂತದ್ದು. ಒಂದು ನಿಮಿಷ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಜಾಗ ಬಿಡಿ. ಸರ್, ಈಗ ಏನ್ ಮಾಡೋದಕ್ಕೆ ಹೊರಟಿದ್ದೀರಿ? ಅವರು ನಮ್ಮ ಪಕ್ಷದ ಕಚೇರಿಲಿ ಅವ್ರು ನಮ್ಮ ಪಾರ್ಟಿಗೆ ಸೇರಿದಾಗ ನಮ್ಮ ಅಂತ್ಯೋದಯ ಭವನಕ್ಕೆ ಡೋರ್ ಹತ್ರ ಅವರನ್ನ ಎಂಟ್ರಿ ಕೊಟ್ಟು ಅವರ ಫೋಟೋ ಎಲ್ಲ ಕಡೆ ಹಾಕಿದ್ವಿ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅವರು ಮೋಸ ಮಾಡಿರೋದ್ರಿಂದ ಅವರ ಮುಖಕ್ಕೆ ಕಪ್ಪು ಮಸೆಯನ್ನ ಬೆಳೆಯುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡ್ತೀವಿ. ಅವರ ಫೋಟೋಗೆ ಕಪ್ಪು ಮಸೆಯನ್ನ ಬಳಿಯುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನೋಡಿ, ಇಲ್ಲಿ ಪೇಂಟ್ ಅನ್ನು ತರಲಾಗಿದೆ, ಕಪ್ಪು ಮಸೆಯನ್ನ ತರೋದಕ್ಕೆ ಮುಂದಾಗ್ತಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರ ಫೋಟೋಗೆ ನೋಡಿ ಮಸಿ ಬಳಿತಾ ಇದ್ದಾರೆ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಇಲ್ಲಿ ಇವತ್ತು ಜೆಡಿಎಸ್ ನ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ 5ನೇ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲಾಗಿತ್ತು. ಆದ್ರೆ ಇವತ್ತು ನೋಡಿ, ಮತ್ತೊಂದು ಫೋಟೋಗೂ ಕೂಡ ಅಲ್ಲಿ ಮಸಿಯನ್ನ ಬಳಿಯೋದಕ್ಕೆ ಹೋಗ್ತಿದ್ದಾರೆ. ಆ ಒಂದು ದೃಶ್ಯವನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ನೋಡಿ, ಈ ಒಂದು ಭವನದ ಮುಂಭಾಗದಲ್ಲಿ ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀವಿ. ಫೋಟೋಗಳು ಎಲ್ಲೆಲ್ಲಿ ಅಂಟಿದ್ದಾರೆ, ಎಲ್ಲಾ ಕಡೆಯೂ ಕೂಡ ಮಸಿಯನ್ನ ಬಳಿಯುವಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತ ದೃಶ್ಯಾವಳಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಫೋಟೋಗೆ ಮಸಿಯನ್ನ ಬಳಿತಾ ಇದ್ದಾರೆ. ಎಲ್ಲೆಲ್ಲಿ ಫೋಟೋಗಳನ್ನ ಹಾಕಿದ್ರು ನೋಡಿ, ಬಿಜೆಪಿ ಬಿಟ್ಟು ತೊಲಗಿ ಅಂತೇಳಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನೋಡಿ, ಎಲ್ಲಾ ಕಡೆಯಲ್ಲೂ ಕೂಡ ಅವರ ಫೋಟೋಗಳು. ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಭಾರತೀಯ ಜನತಾ ಪಾರ್ಟಿಯ ಅಂತ್ಯೋದಯ ಭವನ. ಈ ಭವನದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಫೋಟೋಗಳನ್ನು ಹಾಕಲಾಗಿತ್ತು. ಯಾಕೆಂದ್ರೆ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಂತಹ ಎಸ್ ಟಿ ಸೋಮಶೇಖರ್ ಅವರು ಈಗ ಬಿಜೆಪಿಯಲ್ಲಿ ಅಡ್ಡ ಮತದಾನವನ್ನ ಮಾಡಿದ್ರು. ಹೀಗಾಗಿ ನೋಡಿ, ಅವ್ರು ಹೇಳ್ಕೊಳ್ತಾರೆ ಆತ್ಮಸಾಕ್ಷಿಗಾಗಿ ನೋಡಿ, ಕಚೇರಿಯಲ್ಲಿ ಸುತ್ತಲೂ ಕೂಡ ಫೋಟೋಗಳನ್ನು ಹಾಕಿದ್ರು. ನಮ್ಮ ಕ್ಯಾಮ್ರಾಮನ್ಗೆ ತೋರಿಸೋದು ಕೇಳ್ತೀನಿ. ನೋಡಿ, ಯಾವ ರೀತಿ ಎಲ್ಲೆಲ್ಲಿ ಫೋಟೋಗಳನ್ನು ಹಾಕಿದ್ದಾರೆ, ಎಲ್ಲಾ ಭಾಗದಲ್ಲೂ ಕೂಡ ನೋಡಿ, ಎಲ್ಲರೂ ಬರ್ತಾರೆ. ಈಗ ಜೆಡಿಎಸ್ ಹಾಗೂ ಅಲ್ಲಿ ಫೋಟೋಗೆ ಮಸಿಯನ್ನ ಬಳಿತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಇದು ಬಿಜೆಪಿಯ ಅಂತ್ಯೋದಯ ಭವನ್ಗೆ ಶಾಸಕ ನೋಡಿ, ಕಾರ್ಯಕರ್ತರೆಲ್ಲರೂ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.